ಓಫ್ ಪಾಯಿಂಟ್ಸ್ ಟೇಬಲ್ ನ ನೋಡ್ತಾ ಇತ್ತು ಅಂದ್ರೆ ಮಗ ನನಗೆ ಸೈಕ್ ಆಗ್ತೈತೆ. RCB ಪೊಸಿಷನ್ ಅಲ್ಲಿ ಇಲ್ಲ. ಯೂಶಲಿ ನಮ್ಮ RCB ಈ ಹಿಂದೆ ಈ ಪೊಸಿಷನ್ ಅಲ್ಲಿ ಇರೋದು ಕ್ಯಾಲ್ಕುಲೇಟ್ ಹಾಕಂಗ್ ಕೂತ್ಕೊಂಡು ನೆಟ್ ರನ್ ರೇಟು ಅದು ಇದು ತರ ಕ್ಯಾಲ್ಕುಲೇಟ್ ಹಾಕಂಗ್ ಕೂತ್ಕೊಂತಿದ್ವಿ. ಅದೇ ಒಂಥರ ಮಜಾ ಇರೋದು. ಬಟ್ ನಮ್ಮ RCB ಇವಾಗ ಹೆಂಗಾಗಿದೆ ಅಂದ್ರೆ ಸೋತ್ರು ಕೂಡ ನಂಬರ್ 1 ಆ ತರ ಬಂದು ಕೂತ್ಕೊಂಡ್ಬಿಟ್ಟಿದೀವಿ ಇವಾಗ. ನೆಕ್ಸ್ಟ್ ಮ್ಯಾಚ್ ಸೋತ್ರು ಕೂಡ ನಂಬರ್ 1 ಇರ್ತೀವಿ. ಆ ತರ ಪೊಸಿಷನ್ ಅಲ್ಲಿ ಸೆಟಲ್ ಆಗಿ ಹೋಗ್ಬಿಟ್ಟಿದೀವಿ. ಹೌದು, 3 ಟೀಮ್ಗಳು ಕ್ವಾಲಿಫೈ ಆಗಿದ್ದಾಗಿದೆ. GT, SRH ಜೊತೆಗೆ ನಮ್ಮ RCB. ಸೊ ಇನ್ನು ಒಂದು ಪೊಸಿಷನ್ ಇದೆ ಖಾಲಿ. ಆ ಒಂದು ವೇಕೆಂಟ್ ಪೊಸಿಷನ್ಗೆ ಲಾಸ್ಟ್ ದಿನದವರೆಗೂ ವೆಯ್ಟ್ ಮಾಡ್ಬೇಕು ಗುರು. ಇನ್ನ 7 ಮ್ಯಾಚ್ ಇದೆ. ಲಾಸ್ಟ್ ದಿನದವರೆಗೂ ಡಿಸೈಡ್ ಆಗಲ್ಲ ಇದು, ನಂಬ್ತೀರಾ? ಹೌದು, ಲಾಸ್ಟ್ ದಿನದವರೆಗೂ ಡಿಸೈಡ್ ಆಗಲ್ಲ. KKR ನೆಕ್ಸ್ಟ್ ಮ್ಯಾಚ್ ನಾಗ ಗೆಲ್ತು ಅಂತಂದ್ರೆ ಸೊ ಅದು ಸಿಕ್ಕಾಪಟ್ಟೆ ಸೈಕ್ಸೀಸ್. KKR ನೆಕ್ಸ್ಟ್ ಮ್ಯಾಚ್ ಗೆಲ್ತು ಅಂತಂದ್ರೆ 2 ಮ್ಯಾಚ್ ಇದೆ. ಇನ್ನ ಒಂದು KKR ಇನ್ನ ಲಾಸ್ಟ್ ಅಲ್ಲಿ ಬರುತ್ತೆ ಮ್ಯಾಚ್. ಸೊ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡ್ಬೇಕಾಗುತ್ತೆ. RR ನೆಕ್ಸ್ಟ್ ಮ್ಯಾಚ್ ನಾಗ ಗೆಲ್ತು ಅಂತಂದ್ರೆ ಸೊ RR ಲಾಸ್ಟ್ ದಿನ ಇದೆ ಮ್ಯಾಚ್, ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡ್ಬೇಕಾಗುತ್ತೆ. ಸೊ ಸೀನ್ಸ್ ನೋಡಿ ಹಿಂಗಿದೆ ಅಂತ. ಹೌದು, RCB ಸಿಟಿಂಗ್ ಪ್ರಿಟಿ 9 ಮ್ಯಾಚ್ ನಾಗ ಗೆದ್ದಿರೋದ್ರಿಂದ GT ಏನಾದ್ರು ಇನ್ ಕೇಸ್ ನೆಕ್ಸ್ಟ್ ಮ್ಯಾಚ್ ನಾಗ ಗೆಲ್ತು ಅಂದ್ರೂ ಸಹ RCB ನೆಟ್ ರನ್ ಬೀಟ್ ಮಾಡಕ್ ಆಗಲ್ಲ. RCB ಅಂತ ವರ್ಸ್ಟ್ ಮಾರ್ಜಿನ್ ಅಂತೂ SRH ಮೇಲೆ ಸೋಲಲ್ಲ. ಸೊ ಅದು ಗೊತ್ತು ನಮಗೆ. ಆದ್ರಿಂದ RCB ಅಟ್ ನಂಬರ್ 1 ಇದು ಫಿಕ್ಸ್ಡ್ ಸ್ಪಾಟ್. RCB ಇದು 2ಕ್ಕೆ ಬರೋದೇ ಇಲ್ಲ. RCB 1ರಲ್ಲೇ ಇರುತ್ತೆ. ನೆಕ್ಸ್ಟ್ ಮ್ಯಾಚ್ ಸೋತ್ರು ಸಹ ನೆಕ್ಸ್ಟ್ ಮ್ಯಾಚ್ ಗೆಲ್ಲುವಂತ ಪಾಸಿಬಿಲಿಟಿ ಇರುತ್ತೆ. ಬಟ್ SRH ಅಂತೂ ಕ್ವಾಲಿಫೈ ಆಗಿದ್ರೆ 8 ಮ್ಯಾಚ್ ನ ಗೆಲ್ಲೋದ್ರ ಮೂಲಕ. ಅದಕ್ಕೆ ನಾನು ಹೇಳ್ತಿದ್ದೆ 8 ಮ್ಯಾಚ್ ನ ಗೆಲ್ಬೇಕು ಗುರು. ಮಿನಿಮಮ್ 8 ಮ್ಯಾಚ್ ನ ಗೆಲ್ಬೇಕು ಕ್ವಾಲಿಫೈ ಆಗ್ಬೇಕು ಅಂತಂದ್ರೆ ಅಂತ. 7 ಮ್ಯಾಚ್ ಎಲ್ಲ ಗೆದ್ಬಿಟ್ಟು ಕ್ವಾಲಿಫೈ ಆಗುವಂತ ಸಿನಾರಿಯೋ ಏನಿದೆ ಅದು ಬರ್ಬೋದು. 4ನೇ ಪೊಸಿಷನ್ಗೆ, 3ನೇ ಪೊಸಿಷನ್ಗೆಲ್ಲ 8 ಮ್ಯಾಚ್ ಗೆಲ್ಲೇಬೇಕು. ಕಂಫರ್ಟಬಲ್ ಆಗಿರ್ಬೇಕು ಅಂದ್ರೆ 8 ಮ್ಯಾಚ್ ಗೆಲ್ಲೇಬೇಕು. 7ನೇ ಪೊಸಿಷನ್ ಅಂದ್ರೆ ನೆಟ್ ರನ್ ರೇಟ್ ಅದು ಇದೆಲ್ಲ ಮ್ಯಾಟರ್ ಬರುತ್ತೆ. ಮುಂಚೆನೆ ಗೊತ್ತಿತ್ತು, ನಾನು ಹೇಳ್ಬೇಕಾದು ಮುಂಚೆನೆ ಗೊತ್ತು. ಎಷ್ಟು ವರ್ಷ ನೋಡ್ಕೊಂಡ್ ಬಂದಿಲ್ಲ ಪಾಯಿಂಟ್ಸ್ ಟೇಬಲ್ ನ. 7 ಮ್ಯಾಚ್ಗೆಲ್ಲ ನೆಟ್ ರನ್ ರೇಟ್ ಬಂದೇ ತಗಲಾಕೊಳುತ್ತೆ ಅಂತ. ಒಂದೊಂದು ಟೈಮ್ ಹೆಂಗಾಗುತ್ತೆ ಅಂತಂದ್ರೆ ಈ 4, 5, 6 ಒಂದು ಟೈಮ್ ಹಂಗೆ ಆಗಿತ್ತು. RCB ಕ್ವಾಲಿಫೈ ಆಗಿತ್ತು. 4, 5, 6 ಎಲ್ಲ 2 ಮ್ಯಾಚ್ ನ ಗೆದ್ದಿದ್ರು. ಆದ್ರೂ RCB ನೆಟ್ ರೇಟ್ ಆಧಾರದ ಮೇಲೆ ಕ್ವಾಲಿಫೈ ಆಗಿದ್ರು. 2024 ಅಂತ ಕಾಣಿಸುತ್ತೆ. ಸೊ ಈ ಸಲ ಹೆಂಗಿದೆ ಅಂತಂದ್ರೆ ಒಂದ್ ಮ್ಯಾಚ್ ಮಳೆ ಬೇರೆ ಬಂದಿರೋದ್ರಿಂದ KKRದು ಮತ್ತೆ ಪಂಜಾಬ್ ಕಿಂಗ್ಸ್ ಆಡ್ಸಿಗೆ ಬಂದು ಕೂತ್ಕೊಂಡಿದೆ. ಸೊ ಎಲ್ಲರೂ ಮಜಾ ಬರೋ ತರ ಆಗುತ್ತಾ? ನೆಕ್ಸ್ಟ್ ಮ್ಯಾಚ್ ಪಂಜಾಬ್ ಕಿಂಗ್ಸ್ ಗೆದ್ದು ಇನ್ಕೇಸ್ KKR ನೆಕ್ಸ್ಟ್ ಮ್ಯಾಚ್ ನ ಗೆಲ್ತಾರೆ ಅಂತ 2ಕ್ಕೆ 2 ಉಳಿತಾರೆ KKR ಅಂತ ಅನ್ಕೊಳ್ಳಿ. ಅವಾಗ ಇವರಿಬ್ರು ಮಧ್ಯೆ ಕಾಂಪಿಟೇಷನ್ ಬಂದ್ಬಿಡುತ್ತೆ. ರಾಜಸ್ಥಾನ್ ರಾಯಲ್ಸ್ ನೆಗೆಟ್ ಆಗಿ ಹೋಗ್ಬಿಡ್ತಾರೆ. ಯಾಕಂದ್ರೆ ಮ್ಯಾಚಸ್ ವಿಚಾರಕ್ಕೆ ಬಂತು ಅಂದ್ರೆ ಯಾರ್ಯಾರಿಗೆ ಮ್ಯಾಚ್ ಇದೆ ಅಂತ ನೋಡೋಣ ಇವಾಗ ಡೀಟೇಲ್ ಆಗಿ. ನೆನ್ನೆ ನೋಡಿದೀವಿ. ಬಟ್ ಇನ್ನು ಮಿಕ್ಕಿರುವಂತ ಮ್ಯಾಚ್ ನೋಡಿ, KKR ವರ್ಸಸ್ ಮುಂಬೈ ಇಂಡಿಯನ್ಸ್ ಇದೆ. ಸೊ ಇದ್ರಲ್ಲಿ ಏನು ಎಫೆಕ್ಟ್ ಮಾಡಿಲ್ಲ ಮುಂಬೈ ಇಂಡಿಯನ್ಸ್ಗೆ. KKR ಈ ಮ್ಯಾಚ್ ನ ಗೆಲ್ಲೇಬೇಕು. ಇವತ್ತಿರುವಂತ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ LSG. ಸೊ ಈ ಮ್ಯಾಚ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ರಾಜಸ್ಥಾನ್ ರಾಯಲ್ಸ್ಗೆ. LSGಗೆ ಡೆಡ್ ರವರ್ ಮ್ಯಾಚ್ ಇದು. ಸೊ ಈ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ಶತಾಯ ಗೆಲ್ಲೇಬೇಕು. ಎಲ್ಲರೂ ರಾಜಸ್ಥಾನ್ ರಾಯಲ್ಸ್ ಹೋಗ್ಬಿಟ್ರು ಅಂತ ಅನ್ಕೊಳ್ಳಿ, ಅವಾಗ ಸೀನಲ್ ಬಂದ್ಬಿಡ್ತಾರೆ. CSK ಅವರು ಕೂಡ ಸೀನಲ್ ಬಂದ್ಬಿಡ್ತಾರೆ. CSK ಇವಾಗ ಸೀನಲ್ ಇಲ್ಲ. ಹೌದು, ನೆಗೆಟಿವ್ ಇದೆ. ಇವತ್ತೇನಾದ್ರು ಬೆಟರ್ ರನ್ ರೇಟ್ ಅಲ್ಲಿ ಗೆದ್ಬಿಟ್ರು ಅಂತ ಅನ್ಕೊಳ್ಳಿ ರಾಜಸ್ಥಾನ್ ರಾಯಲ್ಸ್ ಅವರು. CSK ಸೋತ್ಬಿಟ್ರು ಅಂತ ಅನ್ಕೊಳ್ಳಿ ರಾಜಸ್ಥಾನ್ ರಾಯಲ್ಸ್ ಅವರು. CSK ಖುಷಿ ಆಗುತ್ತೆ ಇವತ್ತು. CSKಗೆ ರಾಜಸ್ಥಾನ್ ರಾಯಲ್ಸ್ ಸೋಲ್ಬೇಕು ಇವತ್ತು. ಹಂಗೆ ಬೆಡ್ಕಂತ ಇರ್ತಾರೆ ನೋಡಿ. ಎಲ್ಲಾದ್ರು ಮಗ್ಮಗ್ಲನ್ನೇ ಇದೆ ನೆಟ್ ರನ್ ರೇಟ್ ಅನ್ನೋದು. ನೆಕ್ಸ್ಟ್ ಮ್ಯಾಚ್ ಬಂದ್ಬಿಟ್ಟು KKR ವರ್ಸಸ್ ಮುಂಬೈ ಇಂಡಿಯನ್ಸ್. KKRಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮ್ಯಾಚ್. ಅಂಡ್ GT ವರ್ಸಸ್ CSK ಮ್ಯಾಚ್ ಇದೆ. ಇದು CSK ಗೆಲ್ಲೇಬೇಕು ಲಾಸ್ಟ್ ಮ್ಯಾಚ್. ಸೊ ಅದು ಇವ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ರಾಜಸ್ಥಾನ್ ರಾಯಲ್ಸ್ ಅವರು ಗೆದ್ರು ಅಂತಂದ್ರೆ ಇವ್ರು ಹ್ಯೂಜ್ ಮಾರ್ಜಿನ್ ಗೆದ್ದಿರ್ತಾರೆ. ಖಂಡಿತ ಹ್ಯೂಜ್ ಮಾರ್ಜಿನ್ ಗೆಲ್ಬೇಕು. ಲಾಸ್ಟ್ ಮ್ಯಾಚ್ RR ಸೋಲ್ಬೇಕು ಅಂತ ಅನ್ಕೊಂತಿರ್ತಾರೆ. ಲಾಸ್ಟ್ ಮ್ಯಾಚ್ RR ಇರೋದು ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟ್. ಅದು ಲಾಸ್ಟ್ನೇ ದಿನ ಅಲ್ಲ, ಹೌದು ಲಾಸ್ಟ್ನೇ ದಿನ ಮ್ಯಾಚ್ ಇರೋದು. 3:30 ಮ್ಯಾಚ್ ಇರೋದು. ಅದು ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟ್. CSK ವೈಟಿಂಗ್ ಏನ್ ಮಾಡ್ತಿತ್ತು, ಒಂದು ಹ್ಯೂಜ್ ಮಾರ್ಜಿನ್ ವಿಕ್ಟರಿ ಅವ್ರು ಇನ್ ಕೇಸ್ ಆಯ್ತು ಅಂತಾರೆ. ಇಲ್ಲಿ CSK ನೆಕ್ಸ್ಟ್ ಮ್ಯಾಚ್ ಸೋತೋಗ್ಬಿಡ್ತು ಅಂತ ಅಂದ್ರೆ ಅವಾಗ ಅವ್ರಿಗೆ ಇನ್ನೊಂದು ಸೀನಲ್ಲಿ ಇರೋದಿಲ್ಲ, ಹೊರಟೋಗ್ಬಿಡ್ತಾರೆ CSK ಅವರು. ಸೊ ಅದು ಲಾಸ್ಟ್ ಮ್ಯಾಚ್ ಕೂಡ ಡಿಸೈಡ್ ಆಗಲ್ಲ ತರ ಅನಿಸ್ತಿದೆ. ಯಾಕಂದ್ರೆ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ 2 ಮ್ಯಾಚ್ ಇದೆ. 2 ಕೂಡ ಒಂದ್ ಸ್ವಲ್ಪ ಪರವಾಗಿಲ್ಲ ಅನ್ನೋ ತರ ಆಪೋನೆಂಟ್ಸ್ ಗಳಿದ್ದಾರೆ. ಮುಂಬೈ ಇಂಡಿಯನ್ಸ್ ಇದೆ, ಜೊತೆಗೆ LSG ಇರೋದ್ರಿಂದ ಲಾಸ್ಟ್ ದಿನ ಮ್ಯಾಚ್ ಇರೋದ್ರಿಂದ ಅದೇನಾದ್ರು ಇನ್ ಕೇಸ್ ಇವತ್ತಿನ ಮ್ಯಾಚ್ ಸೋತೋಗ್ಬಿಟ್ರು ಅಂದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಮ್ಯಾಚ್ ಸೋತೋಗ್ಬಿಟ್ರು ಅಂತ ಇವತ್ತಿನ ಮ್ಯಾಚ್ ಇದೆ LSG ಅಗೇನ್ಸ್ಟ್. ಇದು ಸೋತೋಗ್ಬಿಟ್ರು ಅಂತಂದ್ರೆ ಸೈಕ್ ಸೀನ್ಸ್ ಆಗೋಗ್ಬಿಡುತ್ತೆ ರಾಜಸ್ಥಾನ್ ರಾಯಲ್ಸ್ ಕೂಡ. ಇವಾಗ CSKಗೆ ಯಾವ ಪರಿಸ್ಥಿತಿ ಬಂದಿದೆಯೋ ಅದೇ ಪರಿಸ್ಥಿತಿ ಇವರು ಕೂಡ ಬಂದ್ಬಿಡುತ್ತೆ. ಇವತ್ತು ಸೋತ್ರೆ ಆಬ್ವಿಯಸ್ಲಿ ಅವ್ರು ನೆಟ್ ನೆಗೆಟಿವ್ ಏನೋ ಬರುತ್ತೆ. ಏನೋ ಅವ್ರದ್ದೇನು ಹೆವಿ ಇದೆ ಅಂತಲ್ಲ. ನೆಟ್ ರನ್ ರೇಟ್ ಮೇಂಟೈನ್ ಮಾಡೋದು ಎಷ್ಟು ಕ್ರೂಷಿಯಲ್ ಅಂತ ಈ ಟೈಮಲ್ಲಿ ಗೊತ್ತಾಗುತ್ತೆ ಗುರು. ಈ ಟೈಮಲ್ಲಿ ಎಷ್ಟು ಬೇಗ ಮ್ಯಾಚ್ನ ಮುಗಿಸ್ಬೇಕಾಗಿತ್ತು ನಾವು. ಆ ಮ್ಯಾಚ್ನ ಈ ಮ್ಯಾಚ್ನ ಇನಿಷಿಯಲಿ ನಾವು ಹಂಗೆ ಮುಗಿಸ್ಬೇಕಾಗಿತ್ತು, ಹಿಂಗೆ ಮುಗಿಸ್ಬೇಕಾಗಿತ್ತು ಅಂತ ಇವಾಗ ಥಾಟ್ಸ್ಗಳು ಬರುತ್ತೆ. ಗುರು ಒಂದು 10 ರನ್ ಮಾರ್ಜಿನ್ ಹೊಡೆದ್ಬಿಟ್ಟಿದ್ದಾರೆ, ಕ್ವಾಲಿಫೈ ಆಗ್ಬಿಡ್ತಿದ್ವಲ್ಲ, ಆ ಥರ ಎಷ್ಟೋ ಟೀಮ್ಗಳು ರಿಗ್ರೆಟ್ ಮಾಡಿರೋದು ಇದೆ IPL ಅಲ್ಲಿ. ಸೊ ನೆಟ್ ರನ್ ರೇಟ್ ಆಧಾರದ ಮೇಲೆ ಎಷ್ಟೋ ಟೀಮ್ಗಳು ಕಳ್ಸ್ಕೊಂಡಿರೋದು ಪ್ಲೇ ಆಫ್ಸ್ ಇಂದ. ಎಸ್ಪೆಷಲಿ ಆ 4ನೇ ಪೊಸಿಷನ್ ಅಂತ ಬಂದಾಗ ಇಲ್ಲಿ GT ವರ್ಸಸ್ CSK ಮ್ಯಾಚ್ ಏನಿದೆ, CSK ಇಂಪಾರ್ಟೆಂಟು. ಅಂಡ್ RCB ವರ್ಸಸ್ SRH ಮ್ಯಾಚ್ ಏನಿದೆ, SRH ಆಬ್ವಿಯಸ್ಲಿ ಇಂಪಾರ್ಟೆಂಟ್. ಯಾಕಂದ್ರೆ ಅವ್ರು ಟಾಪ್ 2 ಕ್ವಾಲಿಫೈ ಆಗಬೇಕು ಅಂದ್ರೆ ಈ ಮ್ಯಾಚ್ ನ ಗೆಲ್ಲೇಬೇಕು. ಇಲ್ಲ ಅಂದ್ರೆ ಅವರು ನಂಬರ್ 3ಗೆ ಉಳ್ಕೊಳ್ತಾರೆ. GT ಅವ್ರದ್ದು ಬೆಟರ್ ರನ್ ರೇಟ್ ಇರೋದ್ರಿಂದ ಖಂಡಿತ ಅವ್ರು ಮೇಲ್ಗಡೆ ಇರ್ತಾರೆ. ಸೊ ಇಲ್ಲಿ LSG ಮತ್ತೆ ಪಂಜಾಬ್ ಕಿಂಗ್ಸ್ ಮ್ಯಾಚ್ ಅಂತ ಬಂದಾಗ ಪಂಜಾಬ್ ಕಿಂಗ್ಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮ್ಯಾಚ್ ಇದು. ಪಂಜಾಬ್ ಕಿಂಗ್ಸ್ ಶತಾಯ ಗೆಲ್ಬೇಕು ಇದನ್ನ. LSG ಡೆಡ್ ರವರ್ ಮ್ಯಾಚ್. ಆಮೇಲೆ ಗೊತ್ತಲ್ಲಪ್ಪ ಮುಂಬೈ ಇಂಡಿಯನ್ಸ್ RR ಇದೆ, KKR ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಇದೆ. ಸೊ KKR ಅವ್ರಿಗೆ ಏನಾದ್ರು ಹೋಯ್ತು ಅಂದ್ರೆ, ಲಾಸ್ಟ್ ಮ್ಯಾಚ್ ಅವ್ರಿಗೂ ಹೋಯ್ತು ಅಂದ್ರೆ, KKR ಇನ್ ಕೇಸ್ ಏನಾದ್ರು ಅದೇ ನಾಳೆ ಮ್ಯಾಚ್ ನ ಗೆದ್ಬಿಟ್ಟು
ಏನಾದ್ರು ಲಾಸ್ಟ್ ಮ್ಯಾಚ್ ತಗೊಂಡೋಗ್ಬಿಟ್ಟು ಕೂರಿಸ್ತಾರ, ಪಂಜಾಬ್ ಕಿಂಗ್ಸ್ಗೂ ಇವ್ರಿಗೇನೋ ನೆಟ್ ಬರೋ ತರ ಕೂರಿಸ್ತಾರ. ಪಂಜಾಬ್ ಕಿಂಗ್ಸ್ ಮುಖ್ಯವಾಗಿ LSG ಮೇಲೆ ಗೆಲ್ಬೇಕಾಗುತ್ತೆ, ಅವಾಗ ಅವ್ರಿಗೂ ಇವ್ರಿಗೂ ನೆಟ್ ಬರುತ್ತೆ. ಇಲ್ಲಿ ನೋಡಿ ಹೆಂಗಿದೆ ಅಂತ, ರಾಜಸ್ಥಾನ್ ರಾಯಲ್ಸ್ ಒಂದು ಮ್ಯಾಚ್ ನ ಸೋಲ್ಬೇಕಾಗತ್ತೆ. ಇವಾಗ ಆಲ್ರೆಡಿ ಇವ್ರು ಸೋತಿದ್ದಾಗಿದೆ. ಮೇನ್ ಆಗಿ ಪಂಜಾಬ್ ಕಿಂಗ್ಸ್ ಏನಾದ್ರು ಪ್ಲೇಗ್ ಬರಬೇಕು ಅಂತಂದ್ರೆ, KKR ಪ್ಲೇಗ್ ಬರಬೇಕು ಅಂತಂದ್ರೆ ರಾಜಸ್ಥಾನ್ ರಾಯಲ್ಸ್ ಸೋಲ್ಬೇಕು. ಒಂದ್ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ಸೋಲ್ಬೇಕು, 2-2 ರಾಜಸ್ಥಾನ್ ಉಳಿತು ಅಂತಂದ್ರೆ ಇವ್ರು ಯಾರೋ ಸೀನಲ್ಲೇ ಇರೋದಿಲ್ಲ ಅಲ್ಲಿ. ನೋಡಿ ಹೆಂಗಿದೆ ಪಾಯಿಂಟ್ಸ್ ಟೇಬಲ್ ಇವಾಗ. ಸೊ ಅವ್ರು ಸೋಲ್ಬೇಕು, ಇವ್ರು ಗೆಲ್ಬೇಕು, ಇವ್ರು ಗೆಲ್ಬೇಕು, ಅವ್ರು ಸೋಲ್ಬೇಕು ಅನ್ನೋ ತರ ಕೂತ್ಕೊಂಡಿದ್ದಾರೆ. ಬಟ್ ಸಿಕ್ಕಾಪಟ್ಟೆ ಸಿವಿಯರ್ ಆಗಿ ಕಾಣಿಸ್ತಾ ಇದೆ ಗ್ರೂಪ್. ಪಂಜಾಬ್ ಕಿಂಗ್ಸ್, RR, CSK ಕಂಟೆನ್ಷನ್ ಇದ್ದಾರೆ. KKR, ಡೆಲ್ಲಿ ಕ್ಯಾಪಿಟಲ್ಸ್ ಇಲ್ಲ ಬಿಡಿ, ಡೆಲ್ಲಿ ಕ್ಯಾಪಿಟಲ್ಸ್ ಸಿಕ್ಕಾಪಟ್ಟೆ ನೆಗೆಟಿವ್, ಕಿತ್ತೋಗಿರೋ ರನ್ ರೇಟ್ ಆಗೋಗ್ಬಿಟ್ಟಿದೆ. ಇನ್ನ KKR ನೋಡಿ ನೆಟ್ ರನ್ ರೇಟ್ ಅನ್ನೋ ನೋಡಿ ಯಾವ ತರ ಇದೆ ಅಂತ, -0.038. ಪಂಜಾಬ್ ಕಿಂಗ್ಸ್ ನೋಡಿ ಅವ್ರದ್ದು ಸ್ವಲ್ಪ ಬೆಟರ್ ಆಗಿದೆ. ಅಂದ್ರೆ ಅದೇನು ಮ್ಯಾಚ್ ಔಟ್ ಮಾಡೋದಕ್ಕೆ ಆಗೋದಿಲ್ಲ, ಒಂದ್ ಮ್ಯಾಚ್ ಒಂಥರ ಸಾಧಿಸಕ್ ಆಗೋದಿಲ್ಲ ಅಂತ ಏನಿಲ್ಲ, ಅದನ್ನ ಸಾಧಿಸ್ಬೋದು ಖಂಡಿತ. 0.227 ಇದೆ. ಇದು ನೆಗೆಟಿವ್ ಏನು, ಅದನ್ನ ತೀರಾ ನೆಗೆಟಿವ್ ಇಲ್ಲ. ಇವರ ತರ ಡೆಲ್ಲಿ ಕ್ಯಾಪಿಟಲ್ಸ್ ತರ ನೆಗೆಟಿವ್ ಆಗೇನಿಲ್ಲ. 0.871 ಈ ತರ ಇಲ್ಲ. ಸೊ ಒಂದ್ ಮ್ಯಾಚ್ ಅಲ್ಲಿ ಖಂಡಿತ ಒಂದು ಯೂಸ್ ಮಾರ್ಜಿನ್, ಒಂದು 30-40 ರನ್ ಮಾರ್ಜಿನ್ ವಿಕ್ಟ್ರಿ ಅಥವಾ ಒಂದು 50 ರನ್ ಮಾರ್ಜಿನ್ ವಿಕ್ಟ್ರಿ ಆಯ್ತು ಅಂದ್ರೆ ಖಂಡಿತ ಇದನ್ನ ಮ್ಯಾಚ್ ಮಾಡ್ಬೋದು. ಅಂಡ್ ಪಾಸಿಬಲ್ ಇದೆ, ಇವ್ರದ್ದು ಪಾಸಿಬಲ್ ಇಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ 7 ಮ್ಯಾಚ್ ಗೆದ್ಬಿಟ್ಟು ಕ್ವಾಲಿಫೈ ಆಗುವಂತ ಸಿನಾರಿಯೋ ನನಗೆ ಕಾಣಿಸ್ತಾ ಇಲ್ಲ. KKR ಕಾಣಿಸ್ತಾ ಇದೆ, CSK ಒಂದು ಪಕ್ಷ ಕಾಣಿಸ್ತಾ ಇದೆ. ಯಾಕೆಂದ್ರೆ RR ಅವರ ನೆಟ್ ರನ್ ರೇಟ್ ಜೊತೆಗೆ CSK ಅವರ ನೆಟ್ ರನ್ ರೇಟ್ ಇದೆ, ಇದು ಕ್ಲೋಸ್ ಇದೆ. ಬಟ್ RR ಅವರು ಸೋಲ್ಬೇಕಷ್ಟೇ ಅವ್ರಿಗೆ, CSK ಆಗಿರ್ಲಿ ಜೊತೆಗೆ ಒಬ್ಬಿಯಸ್ಲಿ KKRಗೂ ಕೂಡ ಆಗಿರ್ಲಿ, ಪಂಜಾಬ್ ಕಿಂಗ್ಸ್ಗೂ ಕೂಡ ಆಗಿರ್ಲಿ, RR ಅವರು ಸೋಲ್ಬೇಕು ಇವತ್ತು ಅವ್ರಿಗೆ. RR ಸೋತು ಅಂದ್ರೆ ನೆಕ್ಸ್ಟ್ ಮ್ಯಾಚ್ ಸೋಲ್ಬೇಕು ಅವರಿಗೆ. ಇನ್ ಕೇಸ್ ಏನಾದ್ರು RR ಗೆಲ್ತು ಅಂತಂದ್ರೆ ಇವ್ರು ಯಾರು ಸೀನ್ಗೆ ಬರೋದಿಲ್ಲ. 2-2 ಗೆಲ್ತು ಅಂತಂದ್ರೆ ಪಂಜಾಬ್ ಕಿಂಗ್ಸು ಬರಲ್ಲ, CSKನೂ ಬರಲ್ಲ, KKR ಬರೋದಿಲ್ಲ. ಸೊ ಇರೋಂಥವ್ರೆ ಈ 3 ಜನ. ಅವ್ರ ಜೊತೆಗೆ ಕಾಂಪಿಟೇಷನ್ ಟೋಟಲ್ ಆಗಿ 4 ಟೀಮ್ಗಳು ಕಾಂಪಿಟೇಷನ್ಗೆ ಬಿದ್ದಿದ್ದಾವೆ ಆ ಒಂದು ಸ್ಲಾಟಿಗೆ, 4ನೇ ಪೊಸಿಷನ್ಗೆ. ಪಂಜಾಬ್ ಕಿಂಗ್ಸು, RR, CSK ಮತ್ತೆ KKR. ಸೊ ಇಷ್ಟು ಟೀಮ್ಗಳು ಸೀನಲ್ಲಿ ಇದಾವೆ. ಸೊ ಸೈಕ್ ಆಗ್ತಿದೆ ಪಾಯಿಂಟ್ಸ್ ಟೇಬಲ್ ಅಂತೂ. ಇವತ್ತು RR ಸೋಲ್ತು ಅಂದ್ರೆ CSK, ಪಂಜಾಬ್, KKR ಗೆ ಅಷ್ಟಿಷ್ಟು ಖುಷಿ ಆಗೋದಿಲ್ಲ. ಅದಕ್ಕೋಸ್ಕರನೇ ಇವತ್ತು ಹಾಕಂಗ್ ಕೂತ್ಕೊಂಡಿರ್ತಾರೆ. ಇಲ್ಲ ಸೋಲ್ಬೇಕು LSG ಗೆ ಸಪೋರ್ಟ್ ಮಾಡ್ತಿರ್ತಾರೆ. ಇವತ್ತು CSK ಆಗಿರ್ಲಿ, ಪಂಜಾಬ್ ಆಗಿರ್ಲಿ, KKR ಆಗಿರ್ಲಿ, ಸೋಲಿ ಅಂತ ಗೆಲ್ರೋ ನೀವು ಅಂತ ಪುಷ್ ಕೊಡ್ತಾ ಇರ್ತಾರೆ LSG ಅವರಿಗೆ. ಸೊ ಇವತ್ತಿನ ಮ್ಯಾಚ್ ನ ಏನಾದ್ರು ಹ್ಯೂಜ್ ಮಾರ್ಜಿನ್ ಏನಾದ್ರು ಹೊಡೆದ್ಬಿಡ್ತು ಅಂತ ಅವ್ರಿಗೂ ಗೊತ್ತು. ನೆಟ್ ಸಿಕ್ಕಾಪಟ್ಟೆ ಕ್ರೂಷಿಯಲ್. ನಾವು ಹೊಡಿತು ಅಂದ್ರೆ ಒಂದು ಹ್ಯೂಜ್ ಮಾರ್ಜಿನ್ ಹೊಡಿಬೇಕು. ಯಾಕಂದ್ರೆ 7 ಮ್ಯಾಚ್ ನ ಗೆಲ್ತು ಅಂದ್ರೆ ನೆಟ್ ರೇಟಿಗೆ ಬರುತ್ತೆ, ತಗಲಾಕೊಡುತ್ತೆ ಅಂತ. CSK ಇನ್ ಕೇಸ್ ಏನಾದ್ರು ಇವತ್ತಿನ ಮ್ಯಾಚ್ ಇವ್ರು ಗೆದ್ರು ಅಂತಾರೆ, CSK ನೆಕ್ಸ್ಟ್ ಮ್ಯಾಚ್ ಇದೆಯಲ್ಲ ಅವರು ಹ್ಯೂಜ್ ಮಾರ್ಜಿನ್ ಹೊಡಿಬೇಕಾಗುತ್ತೆ. ಇವರ ನೆಟ್ ರೇಟ್ ಬೀಟ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಅಲ್ಲೇ ತಗಲಾಕೊಂಡ್ಬಿಟ್ರು CSK ಅವರು. RR ನ ಲಾಸ್ಟ್ ಮ್ಯಾಚಿಗೆ ವೆಯ್ಟ್ ಮಾಡಬೇಕು ಅಂತಂದ್ರೆ ಅವ್ರ ರಿಸಲ್ಟಿಗೆ ವೆಯ್ಟ್ ಮಾಡಬೇಕು ಅಂತಂದ್ರೆ ಇವರು ಖಂಡಿತ ನೆಕ್ಸ್ಟ್ ಮ್ಯಾಚ್ ಇದೆ CSK ಹ್ಯೂಜ್ ಮಾರ್ಜಿನ್ ಹೊಡಿಬೇಕಾಗತ್ತೆ. ಸೊ ಅದು ಡೌಟ್ಫುಲ್ ತರನೇ ಕಾಣಿಸಿದೆ. ಇಲ್ಲಿ ಬೆಸ್ಟ್ ಪಾಸಿಬಲ್ ಸಿನಾರಿಯೋ ಇರೋದು RR ಕ್ವಾಲಿಫೈ ಆಗ್ಬೋದು ಅನ್ನೋ ಇರೋದು. ಯಾಕಂದ್ರೆ ಅವ್ರಿಗಿನ್ನ 2 ಮ್ಯಾಚ್ ಇದೆ, 4 ಪಾಯಿಂಟ್ ಮ್ಯಾಕ್ಸಿಮಮ್ ತಗೊಬಹುದು. ಇವ್ರನ್ನಾದ್ರು 1 ಮ್ಯಾಚ್ ನ ಸೋತರು ಅಂದ್ರೆ ಪಂಜಾಬ್ ಕಿಂಗ್ಸ್ ಮತ್ತೆ KKR ಸೀನಿಗೆ ಬಂದ್ಬಿಡ್ತಾರೆ. ನಿಜಾಲೋಗರು ಇವರಿಬ್ರಿಗೂ ಬೆಸ್ಟ್ ಪಾಸಿಬಲ್ ಆಪರ್ಚುನಿಟಿ ಆಗೋಗ್ಬಿಡುತ್ತೆ. KKR ಹೌದು ನೆಟ್ಟೆ ಗಾಡಿಯಲ್ಲಿ RR ನೋಡಿ ಲಾಸ್ಟ್ 5 ಮ್ಯಾಚ್ ಹೆಂಗ್ ಆಡಿದ್ದಾರೆ ಅಂತ ಒಳ್ಳೆ ಫ್ಲಾಪ್ ಶೋನ ತೋರಿಸಿದ್ದಾರೆ. ಸೊ ಕಮ್ ಬ್ಯಾಕ್ ಮಾಡಲೇಬೇಕಾಗಿದೆ ಇವತ್ತು RR ಅವರು. RR ಕ್ವಾಲಿಫೈ ಆಗಬೇಕು ಅಂದ್ರೆ ಬೇರೆ ವಿಧಿ ಇಲ್ಲ, ಅದ್ದೂರಿಯಾಗಿ ಗೆಲ್ಲೇಬೇಕು ಇವತ್ತು. ನಿಮ್ಮ ಅಭಿಪ್ರಾಯ ಏನು ಗುರು? ಈ 4 ಟೀಮಲ್ಲಿ ಯಾವ ಟೀಮು ಕ್ವಾಲಿಫೈ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ನಿಮಗೆ? ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನನಗೇನೋ ಒಂದು ಗಟ್ ಫೀಲಿಂಗ್ ಪ್ರಕಾರ ನೋಡ್ತು ಅಂತಂದ್ರೆ ಆಟ್ಸ್ ಅಲ್ಲಿ ಇರೋರು ಕ್ವಾಲಿಫೈ ಆಗ್ಬೋದು ಅಂತ ನನಗೇನೋ ಒಂದು ಗಟ್ ಫೀಲಿಂಗ್ ಬರ್ತಾ ಇದೆ. ಆಟ್ಸ್ ಅಲ್ಲಿ ಪಂಜಾಬ್ ಕಿಂಗ್ಸ್, KKR ಈ ತರ ಇರೋರು ಕ್ವಾಲಿಫೈ ಆಗ್ಬೋದು ಅಂತ ಅನ್ನಿಸಿದೆ. ಇವತ್ತಿನ ಮ್ಯಾಚ್ ಏನಾದ್ರು ಗೆಲ್ತು ಅಂತಂದ್ರೆ RR, ಸೊ ಅವರಿಗೆ ಬೆಸ್ಟ್ ಪಾಸಿಬಲ್ ಆಪರ್ಚುನಿಟಿ ಆಗುತ್ತೆ. ಇವತ್ತಿನ ಮ್ಯಾಚ್ ಸೋಲ್ತು ಅಂದ್ರೆ ಖಂಡಿತ ಆಟ್ಸ್ ಅಲ್ಲಿ ಇರೋರು ಕ್ವಾಲಿಫೈ ಆಗ್ಬೋದು ಅಂತ ಒಂದು ಫೀಲ್ ಬರ್ತಾ ಇದೆ. ನೋಡೋಣ ಅದೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಮತ್ತೆ ಸಿಗುವ.